ಟಿ ದೇವೇಗೌಡರು ಅವರೆಲ್ಲ ಬಹಳ ಅನುಭವಿಸಿದ್ರು. ಅವರು ರಾಯರೆಡ್ಡಿ ಅವರೆಲ್ಲ, ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ, ಆದ್ರೆ ಅವರ ವ್ಯವಸ್ಥೆಗೆ ಅವರು ಅವತ್ತು ಆ ತೀರ್ಮಾನ ನಿಭಾಯಿಸಕ್ಕಾಗಲ್ಲ ಅಂತ. ಇಲ್ಲ ಆಗ್ತಿತ್ತು. ಬಟ್ ಅವರಿಗೆ ಆಸೆಗಳು ಇಲ್ಲ, ನಾನು ಎಜುಕೇಶನ್ಗಿಂತ ನಾನು ಬೇರೆದು. ಪಾಪ ಇವರು ಹೇಳಿದ್ರು, ಯಾರು ಜಿ ಟಿ ದೇವೇಗೌಡರು, ಇಲ್ಲ ನಾವು ಓದಿರೋದು ಇಷ್ಟು, ನಾನು ಹೆಂಗೆ ಮಾಡಲಿ ಅಂತ ಹೇಳಿ ಆ ಥರನೂ ಕೂಡ ಕಾಮೆಂಟ್ ಆಗಿರ್ತದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಾನೇನು ಓದಿದ್ದೀನಿ ಅಷ್ಟರೊಳಗೆ ನನಗೆ ಇತಿಮಿತಿಯಲ್ಲಿ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಸೋಷಿಯಲ್ ಜಸ್ಟಿಸಿಗೆ ನನ್ನನ್ನು ಕರೆಕ್ಟಾಗಿ ಇರ್ತಾರೆ. ಕೆಲವ್ರು ಇನ್ನೂ ಗೊತ್ತಿಲ್ಲ ನಾನು ಏನು ಓದಿನಿ ಅಂತ, ಇನ್ನೂ ಅವ್ರು ಹುಡ್ಕಾಡ್ತಾ ಇದ್ದಾರೆ, ಹುಡ್ಕಾಡ್ಕೊಂಡು ಕೂತ್ಕೊಳ್ಳಿ. ಆದ್ರೆ ಇಲ್ಲ, ಬೇಡ, ಅವ್ರು ಹುಡ್ಕಾಡ್ಕೊಂಡು ಕೂತ್ಕೊಳ್ಳಿ. ಯಾಕಂದ್ರೆ ಹುಡ್ಕೋರಿಗೆ ನಾನೇನು ಮಾಡೋಕ್ಕಾಗಲ್ಲ. ಈಗ ನಾನು ಪ್ರೂವ್ ಮಾಡಿ ಕೂತ್ಕೊಂಡ ಮೇಲೆ ನಂದು ತಗೊಂಡು ಏನ್ ಮಾಡ್ತೀರಾ? ಈಗ ಆಯ್ತು, ಹಂಗಾರೆ ನನ್ನ ಸರ್ಟಿಫಿಕೇಟ್ ಕೇಳಿದ್ರೆ ನೀವು, ನಾನು ನರೇಂದ್ರ ಮೋದಿ ಅವ್ರ ಸರ್ಟಿಫಿಕೇಟ್ ಇಡಿ ಆಮೇಲೆ ನಾನು ಕೊಡ್ತೀನಿ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಅದಕ್ಕೆ ಹೇಳಿದ್ ಬೇಡ ಬಿಡಿ, ಐ ಆಮ್ ಡೂಯಿಂಗ್ ಮೈ ಜಾಬ್, ನೋ ಪ್ರಾಬ್ಲಮ್. ಸೊ ಐ ಹ್ಯಾವ್ ಡನ್, ನಾನು ಏನ್ ಅಗತ್ಯ ಇದೆ ಅದು ಮಾಡಿದ್ದೀನಿ, ಅದೇ ನೋ ಪ್ರಾಬ್ಲಮ್. ಬಟ್ ಹೇಳ್ಗಳಿಗೆ ಯಾರಿಗೊಬ್ಬರಿಗೆ ಒಂದು ತಿವಿಬೇಕು, ಅದಕ್ಕೋಸ್ಕರ ಇದನ್ನು ಉಪಯೋಗ ಮಾಡೋದಿದೆಯಲ್ಲ, ಅದು ಕೆಟ್ಟ ಸಂಪ್ರದಾಯ. ಅವರಲ್ಲಿ ಮನ್ಸಲ್ಲಿ ಇತ್ತು ಅಂದ್ರೆ ಅಂತ ವಿಕೃತ ಮನ್ಸು. ಮೊನ್ನೆನೂ ಕೂಡ ಹಿರಿಯರೆಲ್ಲ ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ನೀವು ಕೂಡ ನೋಡಿದ್ರೆ. ತುಂಬಾ ಅದನ್ನ ನಾನು ಜಾಸ್ತಿ